ನಾವು ರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಾದ್ರು ಒಂದು ಕಾರ್ಯಕ್ರಮವನ್ನು ಉಚಿತವಾದ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ನಮಗೆ ದೀಪಶ್ರೀ ಅವರು ಪರಿಚಯ ಆಗ್ತಾರೆ. ಪರಿಚಯ ಆಗಿ ಅವರು ಹಿಂಗೆ ಸೆಲ್ಲು ನಮ್ಮದು ಒಂದು ಅಕಾಡೆಮಿ ಇದೆ, ಅಕಾಡೆಮಿಲಿ ಈ ಥರ ಮಾಡ್ಬೋದು ಸರ್ ಅಂತ ನಮ್ಮ ಹತ್ರ ಸಜೆಷನ್ ತೊಗೋತಾರೆ. ನಾವು ಅವ್ರನ್ನ ಗಣನೆಗೆ ತಗೊಂಡು ನಾವು ಇವರೆಲ್ಲ ಕೂತು ನಮ್ಮ ಪ್ರಮುಖರೆಲ್ಲ ಕೂತು ಮಾತಾಡಿದಾಗ ಇದೊಂದು ಪ್ಲ್ಯಾನ್ ಅಂತ ಮಾಡೋಣ, ಇದು ಉಚಿತವಾಗಿ ಯಾಕೆ ಹೆಣ್ಮಕ್ಳಿಗೆ ಪ್ಲ್ಯಾನ್ ಅಂತ ಮಾಡಿ 35,000 40,000 ಕಟ್ಟು ಔಟ್ಸೈಡು ಸೇರ್ಕೋತಾರೆ. ಅದ್ರ ಬದಲು 1,000 ಫೀಸ್ ಕಟ್ಟಿ ಸೇರಿಕೊಂಡು ಅವರು ಅದೇನು ಪ್ರಾಡಕ್ಟ್ ತೊಗೊಂಡು ಕಲ್ತ್ಕೊಂಡ್ರೆ ಅವ್ರಿಗೆ ಮುಂದೆ ಅವರೇ ಕಾಲ ಮೇಲೆ ಅವ್ರು ನಿಂತ್ಕೋಬೋದು ಅಂತ ಹೇಳ್ಬಿಟ್ಟು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಇವರು ನ್ಯೂ ಟ್ರೆಂಡ್ಸ್ ಎನ್ರಿಚ್ ಸಲೂನ್ ಅಕಾಡೆಮಿ ಅಂತ ಹೇಳ್ಬಿಟ್ಟು ಆ ಸಹಯೋಗದೊಂದಿಗೆ ರಾಜನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾವು ಕಾರ್ಯಕರ್ತರು ಪ್ರಮುಖರೆಲ್ಲ ಸೇರಿ ಈ ಪ್ಲ್ಯಾನ್ನ ಮಾಡಿದ್ದೀವಿ. ನಾವು ಏನೋ ಜೀವನ ಕಟ್ಕೊಳ್ಳಿಕ್ಕೆ ಉಚಿತವಾಗಿ ಕೊಡ್ತಾ ಇರೋದನ್ನ, ನಾವು ಟ್ರೈನಿಂಗ್ ಕೊಡ್ತಾ ಇರೋದನ್ನ, ಅವ್ರ ಜೀವನ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಟ್ರೈನಿಂಗ್ ಕೊಟ್ಟು ಉಚಿತವಾಗಿ ಇದನ್ನು ನಾವು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾರೇ ನಿಮ್ಮ ಮಕ್ಕಳುಗಳು ಯಾರು ಕಲಿಯೋ ಆಸಕ್ತಿ ಇರುವಂಥವ್ರನ್ನ ಇಲ್ಲಿ ಕಳಿಸ್ಕೊಡಿ, ಫ್ರೀಯಾಗಿ ಕಲಿಸಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿಕ್ಕೆ ಸಹಕಾರ ಮಾಡಿ ಅಂತ ಕೇಳ್ಕೊತೀನಿ. ಈ ಏನು ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿನ ಮಾಡೋಕ್ಕೆ ಸಹಕಾರ ಕೊಡ್ತಾ ಇರೋ ದೀಪಾ ಅವ್ರಿಗೆ ಮತ್ತು ರವಿ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತೀವಿ. ಹಾಗೆ ಅದೇ ರೀತಿ ಈಗ ಶಶಿಕುಮಾರ್ ಅವರು ಅಧ್ಯಕ್ಷರಾಗಿರೋದ್ರಿಂದ, ವಿಧಾನಸಭಾ ಅಧ್ಯಕ್ಷರಾಗಿದ್ದ ದಿನದಿಂದ ಈ ಕ್ಷೇತ್ರದಲ್ಲಿ ಎಲ್ಲ ರೀತಿ ಒಳ್ಳೆಯ ಕೆಲಸಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಪಕ್ಷದ ಕಡೆಯಿಂದ. ಹಾಗೂ ಜನತೆಗೆ ಏನು ಒಳ್ಳೆಯದಾಗುತ್ತೆ ಅದೇ ವಿಚಾರವಾಗಿ ಅವರು ಆಲೋಚನೆ ಮಾಡಿ ಅದಕ್ಕೆ ಏನು ಬೇಕಾಗುತ್ತೆ ಅದನ್ನು ನಿರ್ಧಾರ ತಗೋತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಬೇಕು. ಅದ್ರ ಜೊತೆಗೆ ಇವಾಗ ಶಶಿಕುಮಾರ್ ಅವರು ಏನು ಇವಾಗ ಆಗಿದ್ದಾರೆ, ಆದಾಗಿಂದ ಪಕ್ಷಕ್ಕೆ ಸೇರ್ಪಡೆ ಜನ ಜಾಸ್ತಿ ಆಗ್ತಿದ್ದಾರೆ. ಹಾಗೆ ಪಕ್ಷಕ್ಕೆ ಬೆಂಬಲ ಜಾಸ್ತಿ ಸಿಗ್ತಾ ಇದೆ. ಇದು ಇದೇ ರೀತಿ ಮುಂದುವರಿಬೇಕು ಅಂತ ಹೇಳ್ತೀನಿ. ನಮಸ್ತೆ. ನಮ್ಮ ಸಲೂನ್ ಏನು ನ್ಯೂ ಟ್ರೆಂಡ್ಸ್ ಎನ್ರಿಚ್ ಸಲೂನ್ ಆ್ಯಂಡ್ ಅಕಾಡೆಮಿ ಅನ್ನೋದು ರಾಜಾಜಿನಗರಲ್ಲಿ ಲೊಕೇಟ್ ಆಗಿರೋವಂಥ ಸಲೂನು. ಸೊ ಇಲ್ಲಿ ನಾವೇನು ಕಾರ್ಯಕ್ರಮ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ ಫ್ರೀಯಾಗಿ ಬ್ಯೂಟಿಷಿಯನ್ ಕೋರ್ಸು ಮತ್ತು ಟೈಲರಿಂಗ್ ಕ್ಲಾಸಿಗೆ ಹೇಳ್ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇದಕ್ಕೆಲ್ಲ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿರೋದು MR ಶಶಿಕುಮಾರ್ ಸರು, JDS ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು. ಸೊ ಏನು ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ಯಾವ ರೀತಿ ಅಂದರೆ ಫೈನಾನ್ಷಿಯಲಿಯಾಗಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶಶಿ ಸರ್ ಈ ಥರ ಹಿಂಗೆ ಮಾಡೋಣ ಅಂತ ಒಂದು ಕಾರ್ಯಕ್ರಮ ಪ್ಲ್ಯಾನ್ ಮಾಡಿದ್ದೀವಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರ್ಯಾರಿಗೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಆಗ್ತಾಯಿದೆ ಅಂತ ಬೇಜಾರಾಗ್ತಾ ಇದೆಯೋ ಅವರೆಲ್ಲ ಇಲ್ಲಿ ಬಂದು ಜಾಯಿನ್ ಆಗಿ ಏನೇ ಇರ್ಬೋದು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೋ ನಾವು ಮಾಡಿಕೊಡ್ತಿದ್ದೀವಿ. ನನ್ನ ಹೆಸರು ರೂಪಶ್ರೀ ಅಂತ. ಸೊ ನಾನು ಈ ಫೀಲ್ಡಲ್ಲಿ 16 ವರ್ಷದಿಂದ ಕೆಲಸ ಮಾಡಿಕೊಂಡೇ ಬಂದಿದ್ದೀನಿ. ಸೊ ಎಲ್ಲ ಹೆಣ್ಮಕ್ಳಿಗೂ ಒಂದು ಅವಕಾಶ ಅಂತ ಸಿಗಬೇಕು. ಸೊ ಇಲ್ಲಿ ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಇರೋದ್ರಿಂದ, ಸೊ ಶಶಿಕುಮಾರ್ ಸರ್ ಕಡೆಯಿಂದ ಫ್ರೀಯಾಗಿ ಹೇಳ್ಕೊಡ್ತಾ ಇರೋದ್ರಿಂದ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಸೊ ಯಾರನ್ನೂ ಲಾಸ್ ಮಾಡ್ಕೊಳ್ದೆ ಟೈಮ್ ವೇಸ್ಟ್ ಮಾಡದೆ ಬಂದು ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಎಲ್ರಿಗೂ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೆಲ್ಯೂನ್ ಆ್ಯಂಡ್ ಅಕಾಡೆಮಿ ಅಂತ ಓಪನ್ ಮಾಡಿದಂಥ ರೂಪಶ್ರೀ ಅವ್ರಿಗೆ ಮತ್ತು ಅವರ ಸಿಸ್ಟರ್ಗೂ ನಾನು ಮೊದಲು ವಂದಿಸ್ತಾ, ಈ ಬ್ಯೂಟಿಷಿಯನ್ ಆಗಿರ್ಬೋದು, ಈ ಟೈಲರಿಂಗ್ ಕೆಲಸ ಆಗಿರ್ಬೋದು, ಇದು ನಮ್ಮ ಹೆಣ್ಮಕ್ಳಿಗೆ ತುಂಬ ಮುಖ್ಯವಾಗಿರೋದು. ಇವರು ಹೇಳ್ದಂಗೆ ನಾವು ಬಟ್ಟೆನ ಹೊಲಿದು ಮಾನ ಮುಚ್ತೀವಿ ಅಂತ ಹೇಳಿದ್ರು, ಅದು ಖಂಡಿತ ಅದು ಸತ್ಯದ ಮಾತು. ಅದರಿಂದ ಮಾನನೂ ಮುಚ್ತೀವಿ, ನಮ್ಮ ಜೀವನನೂ ನಡೆಯುತ್ತೆ, ನಮ್ಮ ಸಂಸಾರನೂ ನಡೆಯುತ್ತೆ, ನಮ್ಮ ಮಕ್ಕಳು ಮರಿ ಎಲ್ಲರನ್ನೂ ನಾವು ಸಾಕ್ಕೊಂಡು ಇವತ್ತು ತಲೆ ಎತ್ತಿ ತಿರುಗುವಂಥ ಕೆಲಸವನ್ನು ಟೈಲರಿಂಗ್ ಆಗಿರ್ಬೋದು, ಬ್ಯೂಟಿಷಿಯನ್ ಕೆಲಸ ಆಗಿರ್ಬೋದು, ಎರಡೂ ಕೂಡ ಒಳ್ಳೆಯ ಕೆಲಸ. ಇದನ್ನು ಆಯೋಜನೆ ಮಾಡಿದಂಥ ನಮ್ಮ ಶಶಿಕುಮಾರ್ ಅವ್ರಿಗೆ ಮತ್ತು ರಾಘು ಅವ್ರಿಗೆ ಇದನ್ನು ಕಾರ್ಯಕ್ರಮ ಮಾಡಿ ಇವ್ರಿಗೆ ಸಪೋರ್ಟ್ ಮಾಡಿದಂಥ ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳು ಹೇಳಬೇಕು. ಈಗ ನನ್ನ ಜೀವನ ಏನು ನಡೀತಾ ಇದೆ ಟೈಲರಿಂಗೇ ನಡೀತಾ ಇರೋದು. ನಾವು ಯಾವತ್ತು ತಲೆ ಬಗ್ಸಿ ಕಲಿತೀವೋ ತಲೆ ಎತ್ತಿ ನಡಿತೀವಿ. ಇವತ್ತು ನಾವು ನಮ್ಮ ಎಷ್ಟೋ ಜನ ಹೆಣ್ಮಕ್ಳು ಜೀವನ ಮಾಡ್ತಾಯಿದ್ದಾರೆ ಅಂದರೆ ಈ ಟೈಲರಿಂಗಿಂದನೇ ಜೀವನ ಮಾಡ್ತಿದ್ದಾರೆ, ಸಂಸಾರ ನಡೆಸ್ತಿದ್ದಾರೆ. ಇವತ್ತೊಂದು ಡಾಕ್ಟ್ರು ಇಂಜಿನಿಯರ್ ಆಗಿದ್ದಾರೆ ಅಂದರೆ ನಮ್ಮ ಗಾರ್ಮೆಂಟಲ್ಲಿ ಕೆಲಸ ಮಾಡಿ ಓದಿಸಿ ದೊಡ್ಡವರಾಗಿದ್ದಾರೆ ಮಕ್ಕಳು. ನಾವೇನು ಕಮ್ಮಿ ಇಲ್ಲ, ಯಾವ ಡಾಕ್ಟ್ರಿಗೂ ಕಮ್ಮಿ ಇಲ್ಲ. ನಾವು ಡಾಕ್ಟ್ರು ಕಟ್ ಮಾಡಿ ಹೊಲಿದು ಜೀವ ಉಳಿಸ್ತಾರೆ, ನಾವು ಕಟ್ ಮಾಡಿ ಹೊಲಿದು ಮಾನ ಉಳಿಸ್ತೀವಿ. ನಾವೇ ಗ್ರೇಟ್. ಕ್ಷೇತ್ರದ MR ಶಶಿಕುಮಾರ್ ಅಧ್ಯಕ್ಷರಾದ ಅವರ ಸಹಕಾರದೊಂದಿಗೆ ನಾವು ಬ್ಯೂಟಿಷಿಯನ್ ಮತ್ತು ಟೈಲರಿಂಗ್ ಕ್ಲಾಸನ್ನು ಉಚಿತವಾಗಿ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀವಿ ಸರ್. ನ್ಯೂ ಟ್ರೆಂಡ್ಸ್ ಎನ್ರಿಚ್ ಸಲೂನ್ ಮತ್ತು ಅಕಾಡೆಮಿಯವರು ಮತ್ತು ನಮ್ಮ ಶಶಿಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಮೊದಲೇ ಅನೌನ್ಸ್ ಮಾಡಿದರು. ಪಕ್ಷದಲ್ಲಿ ಏನಂದರೆ ಇದೊಂದು ಸರ್ವಿಸ್, ಇದು ಸೇವೆ, ಫ್ರೀ ಉಚಿತ ಸರ್ವಿಸ್. ಅಂದರೆ ಒಬ್ಬರು ಕಲ್ತರೆ ಇದರಿಂದ 16 ಜನ ಕಲಿಬೋದು. ಇದು ಭಾಳ ದೂರದೃಷ್ಟಿ ಉಳ್ಳಂಥ ಒಂದು ಕಾರ್ಯಕ್ರಮ. ಆದ್ದರಿಂದ ತಿಳಿಸ್ಬೇಕು, ಜನ ಜಾಸ್ತಿ ಬಂದಷ್ಟು ಹೆಣ್ಮಕ್ಳಿಗೆ ಇವತ್ತು ನಾವು ಹೇಳ್ಬೋದು ಸಾಮಾನ್ಯ ತಲುಪಿಸ್ಬೇಕು. ಯಾಕಂದರೆ ಎಷ್ಟೋ ಜನ ಕಷ್ಟಪಡುವಂಥ ಹೆಣ್ಮಕ್ಳಿದ್ದಾರೆ, ಅವ್ರಿಗೆಲ್ಲ ನಾವೆಲ್ಲ ಸೇರಿ ತಲುಪಿಸಿ ಅವ್ರನ್ನು ಎಲ್ಲಿ ತಂದು ಅವ್ರಿಗೆ ಗೊತ್ತಾಗಲ್ಲ, ಏನೋ ಸರ್ವಿಸ್ ಏನೋ ಮಾಡ್ತಾರೆ ಅಂತಾರೆ. ಇದರಿಂದ ಎಷ್ಟೋ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಇಲ್ದಿರೋರು ಕೆಲಸ ಆಗ್ತದೆ. ಸೊ ಆದ್ದರಿಂದ ನಾವೆಲ್ಲ ಸೇರಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಎಲ್ಲ ವಾರ್ಡ್ನ ಅಧ್ಯಕ್ಷಗಳಿಗೂ ಮತ್ತು ಎಲ್ಲ ಕಾರ್ಯಕರ್ತರು ತಿಳಿಸಿ